ರಾಮತಾರಕ ಹವನ.
ಇಂದ್ರಿಯಗಳಿಗೆ ಮತ್ತು ವಿಷಯಗಳಿಗೆ ಸಂಬಂಧವನ್ನು ದೂರ ಮಾಡ್ತಾರೆ. ವಿಷಯಗಳಲ್ಲಿ ಯಾವಾಗಿದ್ದು ಇಂದ್ರಿಯಗಳು ವಿಷಯಗಳಿಂದ ಪರಾಮುಖವಾಗಿರುವುದಿಲ್ಲ, ವಿಷಯಗಳನ್ನು ಹುಡ್ಕೊಂಡು ಹೋಗ್ತಿಲ್ಲ. ಕಣ್ಣು ಚಕ್ಷುರೇಂದ್ರಿಯ ಅನ್ನೋದು ಯಾವಾಗಿದ್ದು ರೂಪವನ್ನು ನೋಡ್ತಿರ್ತದೆ. ಘ್ರಾಣೇಂದ್ರಿಯ ಅನ್ನೋದು ಸುಗಂಧ ವಾಸನೆಯನ್ನು ನೋಡ್ತಿರ್ತದೆ, ಆ ಗಂಧದ ಕಡೆ ಹೋಗ್ತದೆ. ಶ್ರವಣೇಂದ್ರಿಯ ಇಂಪಾಗಿರತಕ್ಕಂತಹ ಗಾಯನ ಶಬ್ದವನ್ನು ಕೇಳುವುದು ವಿಚಾರ ಮಾಡ್ತದೆ. ಹಿಂಗೆ ಆ ಇಂದ್ರಿಯಗಳು ತಮ್ಮ ವಿಷಯಗಳನ್ನು ಅಪೇಕ್ಷೆ ಮಾಡ್ತಾರೆ. ಅವುಗಳಿಂದ ವಿಮುಖೀಕರಣರಾಗಿ ಅವುಗಳನ್ನೆಲ್ಲ ಬಿಟ್ಟು ತಪಸ್ಸು ಮಾಡುವಾಗ ತಪಸ್ಸು ಮಾಡುವುದು ಸಾಮಾನ್ಯ ಕೆಲಸ. ಶುರು ಮಾಡಿಕೊಂಡು ಏನಾಗ್ತದೆ, ಹಳೆಯದೆಲ್ಲ ನೋಡೋದಾಗಿ ಶುರುವಾಗಿಲ್ಲ, ವಿಕಲ್ಪಗಳಾಗಿ ಶುರುವಾಗ್ತಾವ ಮನಸ್ಸು. ಆಮೇಲೆ ಈಗ ನಾವು ಮುಂಚಿನ ಕೂಡಲೇ ಚೆನ್ನಾಗಿದ್ದೀವಿ, ಎಲ್ಲ ನಿಂತು ಹೋಗಿರ್ತಾರಲ್ವಾ, ಇಂಥವೆಲ್ಲ ಆ ಮಾಡಿದ್ದೆಲ್ಲ ನೆನಪಾಗಿ ಶುರು ಮಾಡ್ತಾರೆ. ಅಂಥ ಹೊತ್ತೊಳಗೆ ಆ ವಿಷಯಗಳನ್ನು ಬಹಿರ್ಮುಖವಾಗಿ ಮಾಡೋದು, ಇಂದ್ರಿಯಗಳು ಯಾಕೆಂದ್ರೆ ಹೀಗೆ ತಕ್ಕೋದಾಗ್ತದೆ. ಆಮೇಲೆ ನಿಗ್ರಹ ಹೋಗ ಮನಸ್ಸು ಅತಿ ಚಂಚಲ. ಅದು ಇಷ್ಟು ಚಂಚಲ ಅಂತಂದ್ರೆ ಮನೋವೇಗ ಅಂತ ಹೇಳ್ತಿರ್ತಾರೆ. ನಾವು ಮನಿ ವಿಚಾರವಾಗಿ ಇಟ್ಟಿದ್ದೀವಿ ಅಂತಂದ್ರೆ ಏಕದಮ್ ಹಿಮಾಲಯಕ್ಕೂ ಹೋಗಿಬಿಡುತ್ತೆ ಮನಸ್ಸು. ಹಿಮಾಲಯಗಳನ್ನು ಹೋಗಿಬಿಟ್ರೆ ಸ್ವರ್ಗ ಹೋಗಿಬಿಡುತ್ತೆ, ಸ್ವರ್ಗದೊಳಗೆ ಹಿಂಗೆ ಇರ್ತದೆ, ಹಾಗೆ ಇರ್ತದೆ. ಅದು ಮಾಡುವಾಗ ಮತ್ತೊಂದು ಕಡೆ ಹೋಗ್ತಿರ್ತದೆ. ಹಿಂಗೆ ಈ ಜಗತ್ತನ್ನು ತಿರುಗಾಡ್ತಿರ್ತದೆ ಮನಸ್ಸು. ನೋಡಿದ್ರೆ ಸಣ್ಣ ಅನುರೂಪವಾಗಿರ್ತದೆ ಮನಸ್ಸು. ಆದರೆ ಎಲ್ಲ ಕಡೆಯಿಂದ ಹಿಂಗೆ ಹೀಗಾಗಿ ಆ ಮನಸ್ಸಿನೊಳಗೆ ಒಂದು ಎಷ್ಟೋ ಜನ ಸಂಸ್ಕಾರಗಳು ತಗೊಂಡ್ಬಿಟ್ಟಿರ್ತಾರೆ. ಹೆಂಗೆ ಎಷ್ಟೋ ನಾವು ಸಾವಿರಾರು ಜನಗಳನ್ನು ಕರ್ಕೊಂಡು ಬಂದಿರ್ತೀವಿ, ಆದರೆ ಆ ಜನರೊಳಗಿರ್ತಕ್ಕಂಥ ಅಷ್ಟು ಸಂಸ್ಕಾರಗಳು ಕೂಡ ಮನಸ್ಸಿನೊಳಗೆ ಅಷ್ಟು ಸಣ್ಣ ಮನಸ್ಸಿನೊಳಗೆ ಇರ್ತಾರೆ. ಅದು ಹೆಂಗೆ ಶಕ್ತಿ ಅದ ಅಂತ ಹೇಳಿದ್ರೆ, ಈಗ ನಾವು ಈ ಕಂಪ್ಯೂಟರ್ ಒಂದು ಇದನ್ನು ಹಾಕಿರ್ತಾರೆ ಸಣ್ಣ, ಅದರೊಳಗೆ ಸಾವಿರಾರು ಪುಸ್ತಕಗಳನ್ನು ಸಂಗ್ರಹ ಮಾಡಲಿಕ್ಕೆ ಶಕ್ತಿ ಇರ್ತದೆ. ಹೇಳ್ತಾರೆ ಅದರೊಳಗೆ ಎಷ್ಟು ಹಾಕಿರೋದಂತ ಮತ್ತು ನಿರ್ಣಯ ಹಿಡಿಸ್ತೈತಿ. ಅಷ್ಟು ಸಣ್ಣದೊಳಗೆ ಅಷ್ಟೆಲ್ಲ ಹೆಂಗೆ ಹಿಡಿಸ್ತದೆ ಅದೊಂದು ವೈಜ್ಞಾನಿಕವಾಗಿ ಹೇಳ್ತಾರೆ. ಅದನ್ನು ಮನಸ್ಸಿನೊಳಗೆ ಎಲ್ಲ ಥರದ ಸಂಸ್ಕಾರಗಳನ್ನು ತಗೊಂಡಿರ್ತದೆ. ಅದಕ್ಕೆ ಅನುಸಾರವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಿರ್ತಾವೆ, ಎಲ್ಲ ಹೋಗಿರ್ತಾವೆ, ಎಲ್ಲ ಹಿಂಗೆ ಆಗ್ತಿರ್ತದೆ. ಈ ತಪಸ್ಸು ಮಾಡಬೇಕಾದ್ರೆ ಇವನ್ನೆಲ್ಲ ಕೂಡ ನಿಗ್ರಹ ಮಾಡಬೇಕು, ಮನೋನಿಗ್ರಹ. ಭಗವದ್ಗೀತಾ ಒಳಗೆ ಶ್ರೀಕೃಷ್ಣ ಏನು ಮನಸ್ಸು ಅಂತಕ್ಕಂಥ ಮನೋ ದುರ್ನಿಗ್ರಹ ಚಲಂ, ಅತ್ಯಂತ ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳ್ತೀವಿ. ಪರಂತು ಹೆಂಗೆ ಶಕ್ತಿ ಅದ ಅದು? ವಾಲೋರಿವ ಸೂಕ್ಷ್ಮ ಕೈಗಳ ನಾವು ಗಾಳಿ ಹಿಡಿದು ಹೋಗ್ತೀವಿ ಅನ್ನೋದು ಹೆಂಗೆ ಶಕ್ತಿ ಆಗೋದಿಲ್ಲ. ಹಂಗೆ ಮನಸ್ಸನ್ನು ಕೂಡ ಅವ್ರು ಹಿಡಿಲಿಕ್ಕೆ ಆಗೋದಿಲ್ಲ. ಈ ಹೆಂಗೆ ಶಕ್ತಿ ಅದ ಅಂತ ಅರ್ಜುನ. ಆವಾಗ ಕೃಷ್ಣ ಹೇಳ್ತಾನ, ಅಭ್ಯಾಸೇನ ಕೌಂತೆಯ ವೈರಾಗ್ಯೇನ ಚ ಕೃಷ್ಣತೆ. ಅಭ್ಯಾಸ ಮಾಡ್ಕೊಂಡು ಹೋಗ್ತದೆ. ಅದನ್ನು ನಿಗ್ರಹ ಮಾಡ್ತಕ್ಕಂಥ ಅಭ್ಯಾಸ ಅಂದರೆ ಯೋಗಾಭ್ಯಾಸ. ಯೋಗಾಭ್ಯಾಸ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಪ್ರಾಣ ಮತ್ತು ಅಪಾನಗಳ ಸಂಯೋಗ, ಇದೇ ಯೋಗಾಭ್ಯಾಸ. ಆ ಮನಸ್ಸು ನಮ್ಮ ಕುರಿತ ನಾಡಿಯೊಳಗೆ ಹೋಗಿ ನಾಲ್ಕು ಬಂತು ಅಂತಂದ್ರೆ ಆ ಏಕಾಗ್ರತೆ ಶುರುವಾಗಿದೆ. ಮನಸ್ಸು ಮತ್ತು ಪ್ರಾಣ ಎರಡೂ ಒಂದಕ್ಕೆ ಸಂಬಂಧಪಟ್ಟಂತಿರ್ತಾರೆ. ಪ್ರಾಣವಾಯು ಅಂತಕ್ಕಂಥದ್ದು ಮನಸ್ಸು ನಿಗ್ರಹ ಅಂದ್ರೆ ಪ್ರಾಣವಾಯು ನಿಗ್ರಹ, ಪ್ರಾಣ ನಿಗ್ರಹ ಅಂದ್ರೆ ಮನಸ್ಸು ನಿಗ್ರಹ. ಇವನ್ನೆಲ್ಲ ಮಾಡಬೇಕಾದ್ರೆ ವೈರಾಗ್ಯೇನ ಇರ್ತದೆ. ವೈರಾಗ್ಯ ಶಕ್ತಿ. ವೈರಾಗ್ಯ ಏನು ಅಂತಂದ್ರೆ ನಾವು ಪಂಚಭಕ್ಷ ನಾಮವನ್ನು ತಿಳಿದು ನಾನು ಸ್ವಲ್ಪ ಕುತ್ತಿಗೆ ಮಲ್ಕೊಂಡಿದ್ದೀನಿ ಅಂತಂದ್ರೆ ವೈರಾಗ್ಯ ಬರುವುದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಹೆಂಗೆ
ಮಾಡಿರ್ತೀವಿ ಅಡುಗೆ ಒಳಗೆ. ತಪಸ್ಸು ಮಾಡೋ ಅಂತಂದ್ರೆ ಭಾಳ ಪ್ರಖರ ಆಗೋದ್ರಿಂದ ಇಂದ್ರಿಗೆ ಹೆದರಿಕೆ ಇಟ್ಕೊಳ್ತಾರೆ. ಅಲ್ಲ ಅವ್ನು ಏನು ಮಾಡಬೇಕಾಯ್ತು ಇವ ಕೈ ಮೀರಿ ಹೋಗ್ಬಿಟ್ಟ ಅನ್ನೋದಂದ್ರೆ ಸ್ವರ್ಗವನ್ನು ಆಕ್ರಮಣ ಮಾಡ್ತಾನೆ, ನಮ್ಮ ಸ್ವರ್ಗ ಹೋಗ್ಬಿಡ್ತದೆ ಅಂತ ನಾವು ಹೇಳಬೇಕು. ಯಾಕಂದರೆ ಎಲ್ಲ ಕಡೆ ಹಿಂಗೆ ಮಾಡ್ತಾರೆ. 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ರೆ ಇಂದ್ರ ಬಗ್ಗೆ ಸಿಕ್ಕಿರ್ತದೆ ಅಂತ. ದೀಪರಾಜ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ರು. ಅದು ಆಮೇಲೆ ಇವರು ರಘು ಅಂತಕ್ಕಂಥ ಹುಟ್ಟಿದ ಆ ರಘು ಮಹಾರಾಜ ಹುಟ್ಟಿದ ಅವ ಇಡೀ ಕಾಲದಿಂದ ಯಜ್ಞಕ್ಕೆಲ್ಲ ಸಹಾಯ ಮಾಡಿದ್ರು. ಕಡಿ ಒಂದು 100 ಯಜ್ಞ ಮಾಡಿದ ಮೇಲೆ 100ನೇ ಯಜ್ಞಕ್ಕೆ ಮಾಡಿದ್ದನ್ನ ಕುದುರೆ ಹಾಕ್ಕೊಂಡು ಹೋಗ್ಬಿಟ್ಟ. ಆವಾಗ ರಘು ಮಹಾರಾಜನಿಗೆ ಇದ್ದಿತ್ತು, ಶಕ್ತಿ ಇತ್ತು, ಎಲ್ಲಿ ಬೇಕಲ್ಲಿ ಹೋಗ್ತಕ್ಕಂಥ ಶಕ್ತಿ ಇತ್ತು. ವಸಿಷ್ಠರ ಒಂದು ಪ್ರಭಾವದಿಂದ ಇಂದ್ರನೊಳಗೆ ಯುದ್ಧಕ್ಕೆ ಹೋದ. ಯುದ್ಧಕ್ಕೆ ಹೋದ ಕೂಡಲೇ ಇಂದ್ರ ಒಂದು ಉತ್ಸಾಹ ಮಾಡಿದ. ಅದು ಒಂದು ಹೊಟ್ಟೆ ಹೋಗಿ ಸೀಟ್ ಕೆಳಗಿದ್ದ. ಮತ್ತು ಮುಂದಿನ ಮತ್ತೆ ಎಲ್ಲಿದ್ದು ಅದು ನೋಡಿ ಇಂದ್ರ ಆಶ್ಚರ್ಯ ಆಯಿತು. ವಜ್ರಾಯುಧದಿಂದ ಸುಧಾಮಿ ಮನುಷ್ಯ ಸಾಕಲಿಲ್ಲ ಅನ್ನೋದ್ರಿಂದ ಹಂಗಾರ ಏನೋ ಒಂದು ವೈಶಿಷ್ಟ್ಯದ ಇಲ್ಲಿ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅದೇನು ಮಾಡಿದ, ಆತ್ಮ ನಿಮ್ಗೆ ಏನು ಬೇಕಂತ ಕೇಳಿ ಕುದುರೆಯೊಳಗೆ ಬೇಕಾದ ಕಡೆ ಕೊಡ್ತೇನೆ ಅಂತ ಹೇಳಿ ಅಲ್ಲ ಆ ಕುದುರೆ ಸಂಬಂಧ ಯುದ್ಧ ಮಾಡಿಕೊಂಡೇನೆ ಅದೇ ಅನಿಸಿದ್ದು ಬೇಕಾದ ಕಡೆ ಅಂತ ಹೇಳಿದ್ರೆ ಹಾಗೆ ದ್ವಿತೀಯಗಾಮಿ ನಹಿಶಬ್ದಗೋಚರಃ ಮಹೇಶ್ವರ ತ್ರ್ಯಂಬಕ ಏವ ನಾಮಃ. ನಾರಾಯಣ ಅಂತಕ್ಕಂಥ ಶಬ್ದ ವಿಷ್ಣು ಮಾತ್ರ ಸಂಬಂಧಪಟ್ಟದ್ದು. ತ್ರ್ಯಂಬಕ ಅಂತಂದ್ರೆ ತ್ರ್ಯಂಬಕ ಅನ್ನೋದು ಈಶ್ವರನ ಅಷ್ಟ ಹೆಸರದು. ಹಂಗೆ ಇಂದ್ರ ಮಹೇಂದ್ರ ಅನ್ನೋದಂದ್ರೆ ಮನೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಹೆಸರು. 100 ಯಜ್ಞ ಮಾಡಿದ್ರೆ ನಿಮ್ಮ ಮಕ್ಕಳು ಇಂದ್ರ ಆಗ್ತಾರ. ಅದಕ್ಕೆ ಆ ಶಬ್ದ ಮತ್ತು ಅವನು ಹೋಗಬಾರದು. ದ್ವಿತೀಯಗಾಮಿ ನೈಷಬ್ದಗೋಚರ ಅಂದ್ರೆ 100 ಒಂದು ಕಡೆ ಹೋಗಬಾರದು ಶಬ್ದ. ಅದಕ್ಕೆ ನಾನು ಕುದುರೆಯನ್ನು ಹಾಳು ಮಾಡಿ ಅಂದ್ಕೊಂಡ್ರೆ ಅದಕ್ಕೆ ಕುದುರೆ ಒಂದು ಬೇಕಾದ್ರೆ ಅಂದ್ಕೊಂಡ್ರೆ ಇಡೀ ಸ್ವರ್ಗವನ್ನು ಕೇಳಬಾರ್ದು. ಐರಾಕ್ಕೆ ಕೊಡ್ತೀವಿ, ನಿಮ್ಗೆ ಏನು ಬೇಕಂತ ಕೊಡ್ತೀವಿ ಅಂದ್ಕೊಂಡ್ರೆ ಆಮೇಲೆ ಅವ ಅಂದ ಸರಿ ಆಯ್ತು ಅಂತಂದು ಅದಕ್ಕೆ ಅವನು ಒಂದು ಉಪಾಯ ಮಾಡಿದ. ಈಗ ನೀವೊಂದು ಕೆಲಸ ಮಾಡಿದ್ರೆ ಈಗ ಒಂದು 100 ಯಜ್ಞ ಮಾಡಿದ್ರೆ ಏನು ಫಲ ಬರ್ತದೆ ಆ ಫಲ ಮಾತ್ರ ಕೊಟ್ಟರೆ ಸಾಕು. ನೀವು ಕುದುರೆ ವಿನಾಗಿ ಬರ್ತದೆ. ಅವನು ಇದನ್ನಾಗಿ ಭಾವ ಚಲೋ ಭಾರಿ ಉತ್ತಮವಾಗಿರ್ತಕ್ಕಂಥ ಒಬ್ಬ ಕುರುಡಿದ್ದ. ಅವ ತಪಸ್ಸು ಮಾಡಿರ್ತೀನಿ. ತಪಸ್ಸು ಮಾಡಿದ ಮೇಲೆ ದೇವರು ಪ್ರತ್ಯಕ್ಷ ಏನು ಬೇಕು ಅಂದರೆ ಆಮೇಲೆ ಬರೀ ಕಣ್ಣು ಬೇಕು ಅಂತಂದ್ರೆ ಕಣ್ಣು ಕೊಡ್ತಿದ್ದಾನೆ. ಮತ್ತು ಕಣ್ಣು ಮಾಡಿದಾಗ್ತದೆ. ಅದಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವರವನ್ನು ಕೇಳ್ಕೊಂಡು ಏನು ಅಂತಂದ್ರೆ ಈಗ ನಾನು ನನ್ನ ಮೊಮ್ಮಗನ್ನ ಬಂಗಾರ ತುಂಬೋದನ್ನ ನಾನು ಕೈಯಿಂದ ನೋಡಬೇಕು. ಈ ವಾರವನ್ನು ಕೇಳಿದ್ವಿ. ಬರೀ ಕಣ್ಣು ಕೊಟ್ಟಿಗೆ ಕೇಳಿಲ್ಲ ಅಂದ್ರೆ ಅಷ್ಟು ಕೊಟ್ಟರೆ ಏನಾಗ್ತದೆ, ಇವ್ನ ಕಣ್ಣು ಬರಬೇಕು, ಇವ್ಗ ಚಲೋ ಐಶ್ವರ್ಯ ಬರಬೇಕು, ಇವನ್ನ ಆಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಬಂಗಾರ ಪತ್ರಗಳು ಹಾಕಬೇಕು. ಇಷ್ಟೆಲ್ಲ ಬರಬೇಕು, ಎಲ್ಲ ಐಶ್ವರ್ಯಗಳು ಬರಬೇಕು, ಕಣ್ಣು ಬರಬೇಕು. ಒಂದೇ ವರ್ಷ ಅಷ್ಟು ಕೇಳಬೇಕು. ಈಗ ಈ ಸಂಪೂರ್ಣವಾಗಿರ್ತಕ್ಕಂಥ ಯಜ್ಞದ ಫಲ ನಾವು ಕೊಟ್ಟು ಕುರಿ ಹಿಂಗಾಗಿ ಕೇಳಬೇಕು. ಆಯ್ತು ಹಂಗಾಗಿ ಹಿಂಗಾಗಿ ಅವನು 100 ಯಜ್ಞ ಪ್ರಾರಂಭ
ಮಾಡ್ಬೋದು ಇಂಥವನ್ನೆಲ್ಲ ಅಂದ್ರೆ ಅದು ಎಷ್ಟೋ ಶಕ್ತಿ ಇತ್ತು ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇತ್ತು. ಆ ಶಕ್ತಿಯಿಂದ ಏನು ಮಾಡಿದ್ರೆ ಎಲ್ಲರೂ ಹೊರಕೊಳ್ಳೋದು ಇಂಥವನ್ನೆಲ್ಲ ಮಾಡಿದ್ದ ಅದಕ್ಕೆ ಅವನ ಸಂಹಾರ ಆಗಬೇಕು. ಇವರು ರಾಮ ಲಕ್ಷ್ಮಣ ಸೀತಾ 3 ಮಂದಿ ಕೂಡ ಬೆಳಕಿದ್ರು. ಆ ಮಕ್ಕಳ ಸ್ವಾಮಿಗಳು ಇತ್ಲಾಗೆ ಒಂದು 8 ಮನುಷ್ಯರ ಹೆಣ ಹಾಕೊಂಡಿದ್ದೆ, ಇತ್ಲಾಗೆ ಪ್ರಾಣಿಗಳ ಹೆಣ ಹಾಕೊಂಡಿದ್ದ, ಕೈಯು ಅಕ್ರಾಳಗಳು ಹತ್ತು ಬಂದ ಕೂಡಲೇ ಅವ್ರ ರಾಕ್ಷಸರಿಗೆ ಅವ್ರಿಗೆ ತಿನ್ನೋದನ್ನು ಬಿಟ್ಟು ಜಿಪ್ಪಾಚಾರ ಬಿಟ್ಟು ಗಾಳಿ ಏನಿರೋದು. ಯಾಕಂದ್ರೆ ಅವ್ರಿಗೆ ತಪಸ್ಸು ಮಾಡೋದು ಮೋಕ್ಷ ಪಡೆಯಬೇಕು ಮುಂದೆ ಬರಬೇಕು ಇಂಥವೆಲ್ಲ ಬುದ್ಧಿ ಇರೋದು. ಅದು ತಮೋಗುಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಬುದ್ಧಿ. ನಾವು ಹೇಳಿದ್ವಿ ಮೂರನಿಗೆ ಬಿಟ್ಟಿರಿ ಯಾರು ಎಲ್ಲಿ ಬಿಟ್ಟಿರಿ ಬಗ್ಗೆ ಆವಾಗ ಲಕ್ಷ್ಮಣ ಎಲ್ಲರೂ ಇತಿಹಾಸವನ್ನು ಹೇಳಿದ. ಹೀಗೆ ನಾವು ಅಯೋಧ್ಯಾದ ದಶರಥ ಮಕ್ಕಳು ಅಲ್ಲೆಲ್ಲ ಕೈಕೇಯಿ ಎಲ್ಲ ಹಿಂಗೆ ಹೊರಗೆ ಇದಕ್ಕೆ ರಾಮ ಹೀಗೆಲ್ಲ ವಾಪಸ್ ಬರಬೇಕಾದ್ರು. ಈ ಚಕ್ರವರ್ತಿ ಇದ್ದಾಗಿಲ್ಲ ಇವರಿಂದ ವಾಪಸ್ ಬಂದಿರೋ ಈಗ ಬಂದೇ ಕೂಡಲೇ ಸರಿ ನೀವು ರಾಜಕೀಯ ನೀವೊಬ್ಬ ಬಿಡ್ತಾರೆ ಮಾ ಈಗ ನೀವು ಹೋಗಿ ಸೀತಾ ಎಲ್ಲ ಹಾಕಿಕೊಂಡು ನನ್ನ ಕೈಗೆ ಅನುಕೂಲ ಆಗ್ತದೆ ಅಂದ್ಕೊಂಡು ಸೀತಾ ಮೇಲೆ ಹೇಳಿದ್ರು. ಆಮೇಲೆ ಅವ್ರಿಗೂ ಸ್ವಲ್ಪ ಮುಂದೆ ಹೋದ್ರು. ಮುಂದೆ ಸೀತಾ ಬಂದಿದ್ದು ಆವಾಗ ಸೀತಾ ನೀಡ್ಲಿಕ್ಕೆ ಬಂದ ವಿರಾಟ್ ಬಂದ ಕೂಡಲೇ ಅವನ್ನ 2 ಬಾಣದಿಂದ ಒಂದು 2 ಕೈ ಕಟ್ಟಿಸ್ಕೊಂಡಿದ್ವಿ. ಅವಾಗ ಶಸ್ತ್ರಾಸ್ತ್ರಗಳು ಅಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇರ್ತಿತ್ತು. ಅಗ್ನಿಸ್ತ್ರ ವಾಮಾಸ್ತ್ರ ಅಂತಂದೇಳಿ ಅವ್ರು ಅಮೌಂಟಪೂರ್ವಕವಾಗಿ ಬಿಟ್ಟು ಆ ಕೆಲಸ ಆಗಲಿಕ್ಕೆ 2 ಕೈ ಹೋಗಿತ್ತು. ಕಾಲಿಂದ ಬಂದು ಹಂಗೆ ಬಾಯಿಂದ ತಿಂದು ಕುಂದ್ಕೊಂಡಲ್ಲ ಅವ್ರು 2 ಕಾಲ ಕಳೆದ್ಬಿಟ್ಟ. ಒಂದು ಬಾಣವನ್ನು ಬಿಟ್ಟು 2 ಕಾಲನ್ನು ಹೋಗ್ಬಿಟ್ಟು ಮತ್ತೆ ಹಂಗೆ ಬಾಯಿ ದೊಡ್ಡ ದೇವ್ರಂತ ಬಾಯಿ ಹಂಡೆ ಅಂತ ಬಾಯಿ ಇತ್ತು. ಹಂಗೆ ಬಾಯಿಂದ ತಿಂದು ಕುಂದ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಅವ್ನು ಶ್ರೇಷ್ಠಗಳನ್ನು ಮಾಡಿ ಆವಾಗ ಅವಾಗ ಅದು ಗಂಧರ್ವ ಅವ್ನು ಹೇಳಿದ್ವಿ ಅವರು ನಮಗೆ ಹಿಂಗೆ ದುರ್ವಾಸನ ಶಾಪ ಇತ್ತು. ಶಾಪದಿಂದ ನಾವು ಹಿಂಗೆ ಆಗಿದ್ದೆ. ಇನ್ನು ವಿಮೋಕ್ಷ ಆದರೆ ಶ್ರೀರಾಮನಿಂದ ವಿಮೋಕ್ಷ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಂದ ನನಗೆ ಮುಕ್ತಿ ಆಗಬೇಕಾಗ್ತದೆ ಅಂತ ಹೇಳಿದ್ರು. ಶಾಪ ಆಗಬೇಕು ದುರ್ವಾಸನ ಶಾಪ ಆಗಬೇಕಂದ್ರೆ ಅಗ್ನಿ ಆರ ಮಾತಿದ್ದಂಗೆ ಈಶ್ವರನಾರಾಯಣ ಇದ್ದಂಗೆ ಅವರೇನು ಹೋಗ್ತಾ ಬರ್ತಾ ಶಾಪ ಕೊಡ್ತಾ ಹೋಗೋರು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಗಿಲ್ಲ ಅಲ್ಲೇ ಶಾಪ ಬಿದ್ದ. ಅಂಬರೀಷಿಗೆ ಹೋಗೋದ್ರೆ ಅವತ್ತು ಈಗ ಬಾವಶಿ ಭಾರ ಇತ್ತು. ನಾವು ಹೋಗಿ ಸ್ನಾನ ಮಾಡೋದ್ರಿ ನಮ್ಮ ಊಟ ಹಾಕೊಂಡು ಹೋದ್ರು ಬರೋ ತಡ ತೀರ್ಥ ಪ್ರಾಶನ ಮಾಡಿದ್ವಿ. ತೀರ್ಥ ಪ್ರಾಶನ ಮಾಡಿದ್ವಿ. ಇವ್ರು ಬಂದು ಸಿಟ್ಟು ಬಂದು ನಾನು ಕೇಳಿದ್ರೆ ನಾನು ಬರೋದನ್ನು ತೀರ್ಥ ರೆಕ್ಕಿಕೊಂಡಿದ್ದೀನಿ ಅಂತ ನಾವು ಶಾಪ ಪಡೆದುಕೊಂಡು ವಿಷ್ಣು ಸ್ಮರಣ ಮಾಡಿ ವಿಷ್ಣು ಚಕ್ರ ಅಂತ ಹಾಕಿದ್ರೆ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಅಂದ್ರೆ
ಎಳೆಯು ಗಂಟೆಗಳೊಳಗೆ ನಾವು 8-9 ವರ್ಷ ಬೆಳೆ ಗಂಟೆಗಳನ್ನ ಹಾಕ್ಯಾರ ಅಲ್ಲಿ ಸಾವಿರಾರು ಋಷಿಗಳು ಬಂದ್ಬಿಟ್ಟೆ ನಿಮ್ಮ ನೋಡಿ ಚಂದ ಅದ್ರೊಳಗೆ ಅಜಾನುಬಾಹು ಆಮೇಲೆ ಸಾಕ್ಷಾತ್ ಪರಮಾತ್ಮ ಅಂತ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು. ಅವ ಬಂದ್ಬಿಟ್ಟೆ ಒಬ್ಬರು ಜಾರ್ಖಂಡ್ನಿಂದ ಆಶ್ರಮಕ್ಕೆ ಬಂದ ಅಲ್ಲಿಂದ ಅನಿಸಿದ್ದ ಅಲ್ಲಿ ಎಲ್ಲರೂ ಆಮೇಲೆ ಅದು ಗೊತ್ತಾಗ ಮತ್ತೊಬ್ಬ ಋಷಿ ನನ್ನ ಆಶ್ರಮ ಒಂದು ಅನಿಸಿರ್ಬೋದು. ಹೀಗೆ ಸಾವಿರಾರು ಋಷಿಗಳು ಕರ್ಕೊಂಡು ಅಲ್ಲಿ ಎರಡು ಮುಗಿಸಿರೋದು ಆತಿಥ್ಯ. ಆಮೇಲೆ ಅವರು ಜೀವನಿಸಲು ಸೇವಾ ಮಾಡಿಕೊಂಡು ಆಗಿದೆ ಅದ್ಭುತವಾಗಿರ್ತಕ್ಕಂಥ ಸೇವಾ ಮಾಡ್ತಿದ್ದಾರೆ. ಆ ಸೇವಾ ಮಾಡೋದು ಹೀಗೆ 9 ವರ್ಷ ಕಾಲ ಅಂದ್ಕೊಂಡು ಅಲ್ಲಿ ಅಡ್ಡಾಡ್ತಾರನ್ನ ಒಂದು ಕಡೆ ಇದು ವಾಲ್ಮೀಕಿ ಅನ್ನೋದು ಇದು ಶಬರಿ ಮಠ ಅನ್ನೋದು ಶಬರಿ ಮಠ ಆನಂದ ಅನ್ನೋದು ಶಬರಿ ಮಠ ಬೈತಿದ್ರು. ಅಲ್ಲಿ ರಾಮ ಯಾವ ಅಂತ ಹಾಗೆ ಹೋಗಿದ್ರು. ಅವ ಬಂದ್ಬಿಟ್ಟೆ ಅವರು ಹೇಳಿದ್ರು ಸೀತಾ ಹಣ್ಣಾಗಿದ್ದ ಹೇಳಿದ್ವಿ ಆಕಿ ಹೇಳ್ತಾಳ ಶಬರಿನ ಹೋಗಿ ಕೇಳು ಸೀತಾನ ಹೆಂಗೆ ಹುಡುಕೊಂಡು ಅವ ತಿಳಿಸ್ಕೊಡ್ತಾವ ಅಂದ್ಕೊಂಡು ಸೀತಾನ ಹೇಳಿದೆ. ಹೋಗ್ಬಿಟ್ರೆ ಆಕಿ ಹೇಳಿದ್ರು. ಆಮೇಲೆ ಒಂದ ಮಾತ ಹೇಳಿದ್ರು, ನಾನು ಎಷ್ಟೋ ವರ್ಷಗಳಿಂದ ನಿನ್ನ ಹಾಗೆ ಕಾಯ್ಕೊಂಡು ಕೂತಿದ್ದೆ. ಇವತ್ತು ನೀನಂತೂ ನೋಡಿದೆ ನಂದು ಕೃತಕೃತ್ಯ ಆಗಬೇಕು, ನನ್ನ ಜೀವನ ಸಾರ್ಥಕ ಆಗಬೇಕು. ಮತ್ತು ಪುನಃ ನಾನು ಜೀವಂತವಾಗಿರಬೇಕು ಅಂತಂದ್ರೆ ಈ ಕಡೆಯಿಂದ ನಾನು ನೋಡುವುದಿಲ್ಲ, ಇನ್ನೊಬ್ಬರ ಕಡೆಯಿಂದ ನಾನು ಸೇವಾ ಮಾಡೋದಿಲ್ಲ. ಆದ್ದರಿಂದ ನನ್ನ ಜೀವನ ಏನಾಗಿದೆ ಮುಗಿಸ್ತೀನಿ. ನೀನು ಸುಗ್ರೀವನ ತಗೋದು ಸುಗ್ರೀವನ ನಾನು ಸಖ್ಯ ಮಾಡಿ ಅಂತಂದ್ರೆ ಅಲ್ಲಿಂದ ನಿಮಗೆ ಸೀತಾ ಎಲ್ಲಿದ್ದಾಳೆ ಅನ್ನೋದು ಸಿಗ್ತದೆ ಅಂದ್ಕೊಂಡು ಹೇಳಿ ಹಾಗೆ ಮಾಡೋದು ಬಹಳ ಚಿಕ್ಕಿ ಹಚ್ಚಿ ಹಾಕೋದು ನನ್ನ ಜೀವನ ಮಾಡ್ಕೊಂಡ್ರೆ ಒಂದು ಜೀವನ ಸಾಕು ಕೂಡ ಅವನಿಗೆ ವಿಲಕ್ಷಣವಾಗಿರ್ತಕ್ಕಂಥ ಭಕ್ತಿ. ಇಂಥ ಒಂದು ಭಕ್ತಿಯಿಂದ ಇದು ಸಾಕಷ್ಟು ಮಂದಿ ಅಲ್ಲೆಲ್ಲ ಋಷಿಗಳು ಎಲ್ಲರೂ ರಾಮಚಂದ್ರ ನೋಡಿ ನಾನು ಮಾಡೋದು ಹೆಣ್ಮಕ್ಳು ನಮಸ್ಕಾರ ಹಾಗೆ ಎಲ್ಲ ಅಂತಿದ್ರಂತೆ. ಆವಾಗ ರಾಮಚಂದ್ರ ಒಂದ ಮಾತಾಡ್ತೀನಿ, ನಾನು ಏಕವ್ಯಕ್ತಿ ವ್ಯವಸ್ಥಾನಾಗಿದ್ದೀನಿ. ಆದ್ದರಿಂದ ಈಗ ಈ ಜನ್ಮದೊಳಗೆ ಮುಂದಿನ ಜನ್ಮದೊಳಗೆ ಏನೇ ಇದ್ರು ನಿಮ್ಗೆ ವ್ಯವಹಾರ ಅಂದಮೇಲೆ ಅವರೆಲ್ಲರೂ ಅವ್ನ ಹೆಂಗೆಲ್ಲ ಇವತ್ತು ಉನ್ನಾಸಾವಳಿಗೆ ಎಲ್ಲ ಇದೆಲ್ಲ ಈ ರಾಮಚಂದ್ರ ಅಯೋಧ್ಯದೊಳಗೆ ಒಂದು ದಿವಸ ಏನಾದರೂ ಅವನ ವಿಚಾರ ಎಲ್ಲ ಭಾಳ ಆ ಊರೊಳಗೆ ಒಬ್ಬರಿಗೆ ವಿಶ್ವಾಸ್ತ್ರಿ ಹೆಂಗೆ ಮಾಡಿ ರಾಮಚಂದ್ರ ಮುಂಚೆ ಭೇಟಿಯಾಗೋದು ಭಾಳ ವಿಚಾರ ಮಾಡೋದು ಇಲ್ಲ. ಹೆಂಗೆ ಮಾಡಬೇಕು ಅಂತಂದ್ರೆ ಒಂದು ದಿವಸ ಅರ್ಧರಾತ್ರಿ ನಿಮ್ಮ ರಾಮಚಂದ್ರ ನೋಡಿಲ್ಲ ಸೀತಾ ಅರ್ಧರಾತ್ರಿ ಒಳಗೆ ಭೂಗ ಭಾಳ ಬಂದು ನೋಡಿ ಸಣ್ಣ ನದಿ ಬಿಟ್ಟು ಅವನ ಕಾಲು ನಮಸ್ಕಾರ ಮಾಡಿ ಆವಾಗ ರಾಮಚಂದ್ರಿಗೆ ಹೆಸರು ಬಂದಿದ್ದು, ಯಾರು ನೀವು ನಾನು ನಮಸ್ಕಾರ ಮಾಡಬಹುದು ಭಾಳ ವಿಚಾರ ಎಂದು ಹೇಳಿ ಹಿಂಗೆಲ್ಲ ರಾತ್ರಿ ಹೊತ್ತು ಹಿಂಗೆಲ್ಲ ಬರಬಾರ್ದು ಇದೆಲ್ಲ ಅಪಾರ್ಥ ಬರೋದಿದ್ದಾರೆ ಇಲ್ಲಿ ಹೋಗುವುದು ಹೇಳಿದ್ರು. ಇಲ್ಲ ನೀವು ಮುಂದೆ ಹೋಗ್ತೀನಿ ನಿಮ್ಮ ರೂಪಾಯಿಗಳನ್ನು ಮುಗಿಸೋದ್ರಿ ಹಾಗೆ ಅವಾಗ ಅಂತ ಮಾತಾಡಿದ್ವಿ. ಈಗ ಬರ್ತೀವಿ ಸ್ಥಾನ
स्वामी महाराज की जय। श्री गुरुदेव